ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರವಿಕುಮಾರ್. ಅಂಜನಾದ್ರಿ ಎಲೆಕ್ಟ್ರಾನಿಕ್ಸ್, ಕೋರಮಂಗಲ ಏಕ್ ಬೆಳಕಿಂದ. ಬಿ ಟೀಮ್ ಲೆವೆಟು ಸೆಕೆಂಡ್ ಸ್ಟೇಜಿಂದ ಒಬ್ಬರು ಕಸ್ಟಮರ್ ಕಾಲ್ ಮಾಡಿದರು. ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಇದೆ, ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ. ಹೋಗಿ ನೋಡಿದ್ರೆ ಈ ಥರ ಎರರ್ ಕೋಡ್ ಬರ್ತಾ ಇದೆ ನೋಡಿ. ಎಲ್ ಇ ಎರರ್ ಕೋಡ್ ಬರ್ತಾ ಇದೆ. ಡ್ರಮ್ಮು ಸುತ್ತಬಿಟ್ಟು ಟರ್ನ್ ಮಾಡಿ ನೋಡಿದ್ರೆ ಅದು ರೊಟೇಟ್ ಆಗ್ತಾ ಇಲ್ಲ ಸರಿಯಾಗಿ. ಡ್ರಮ್ ಕಟ್ಟಾಗಿದೆ ನೋಡಿ. ಇದು LG ವಾಷಿಂಗ್ ಮಿಷಿನ್ನು, ಡೈರೆಕ್ಟ್ ಡ್ರೈವ್ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್. ಇದು ಡ್ರಮ್ಮು ನೋಡಿ ಯಾವ ಥರ ಸೌಂಡ್ ಬರ್ತಾ ಇದೆ ನೋಡಿ. ನೋಡಿ 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 ಈ ಥರ ಸೌಂಡ್ ಬರ್ತಾ ಇದೆ. ಡ್ರಮ್ ಕಟ್ಟಾಗ್ಬಿಟ್ಟಿದೆ. ಅದು ಒಳಗಡೆ ಸ್ಟೀಲ್ ಟ್ಯಾಂಕ್ ಇದೆಯಲ್ಲ, ಆ ಹಿಂದ್ಗಡೆ ಬ್ರ್ಯಾಕೆಟ್ ಅಂತ ಬರೋದು, ಅದು ಕಟ್ಟಾಗಿರೋದ್ರಿಂದ ಆ ಥರ ರೊಟೇಟ್ ಆಗ್ತಾ ಇಲ್ಲ. ಮತ್ತು ಸೌಂಡ್ ಬರ್ತಾ ಇದೆ ಗಟ ಗಟ ಅಂತ. ಮತ್ತು ಅಸೆಂಬಲ್ ಎಲ್ಲ ಫುಲ್ಲು ಮಿಷಿನ್ ಬಿಚ್ಚಬೇಕಾಗುತ್ತೆ. ಮಿಷಿನ್ ಎಲ್ಲ ಬಿಚ್ಚಿಬಿಟ್ಟು ಈ ಡ್ರಮ್ ಇದೆಯಲ್ಲ ನೋಡಿ, ಈ ಡ್ರಮ್ನ ನಾವು ನಮ್ಮ ಶಾಪ್ ಹತ್ರ ತೊಗೊಂಬಂದ್ಬಿಟ್ಟು ಕ್ಲೀನಿಂಗು ಮತ್ತು ಫಿಟ್ಟಿಂಗು, ಹೊಸ ಫಿಟ್ಟಿಂಗ್ ಎಲ್ಲ ಮಾಡಿ ರೆಡಿ ಮಾಡಬೇಕಾಗುತ್ತೆ ನೋಡಿ. ಇದೆಲ್ಲ ಮೋಟ್ರೆಲ್ಲ ತೆಗಿತಾ ಇದ್ದೀನಿ. ನಮ್ಮ ಶಾಪ್ ಹತ್ರ ತೊಗೊಂಬಂದೆ ಡ್ರಮ್ಮು. ನಿಮಗೆ ನೋಡಿ ಡ್ರಮ್ ಒಳಗೆ ಯಾವ ಥರ ಆಗಿದೆ ಡ್ರಮ್ಮು ಅಂತ ನಾನು ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಗಲೀಜಿದೆ ಅಂದರೆ ನೋಡಿ. ಇದು ಸ್ಟೀಲ್ ಡ್ರಮ್ಮು. ಈ ಸ್ಟೀಲ್ ಡ್ರಮ್ ಹಿಂದೆ ನೋಡಿ ಯಾವ ಥರ ಕಟ್ಟಾಗಿದೆ ನೋಡಿ. ಇದೆ ಕಟ್ಟಾಗಿರೋದು ನೋಡಿ. ಪುಡಿ ಪುಡಿ ಆಗಿಬಿಟ್ಟಿದೆ ನೋಡಿ. ಎಷ್ಟು ಪುಡಿ ಪುಡಿ ಆಗಿದೆ ಅಂದರೆ ಆ ಬ್ರಾಕೆಟ್ ಎಲ್ಲ ಕಟ್ಟಾಗ್ಬಿಟ್ಟಿದೆ, ಫುಲ್ಲು ಕಟ್ಟಾಗ್ಬಿಟ್ಟಿದೆ. ಅದರಿಂದ ಈ ಥರ ಡ್ರಮ್ಮು ರೊಟೇಟ್ ಆಗ್ತಾಯಿಲ್ಲ ಸರಿಯಾಗಿ ನೋಡಿ. ಎಲ್ಲ ಪೀಸ್ ಆಗಿಬಿಟ್ಟಿದೆ ನೋಡಿ. ಎಲ್ಲ ಕಟ್ಟಾಗ್ಬಿಟ್ಟಿದೆ ಫುಲ್ಲು. ಎಷ್ಟು ಗಲೀಜಿದೆ ಈ ಟ್ಯಾಂಕಲ್ಲಿ, ತುಂಬಾ ಗಲೀಜಿದೆ. ಈ ಟ್ಯಾಂಕ್ನ ಎಲ್ಲ ಮತ್ತೆ ಫುಲ್ಲು ಎಲ್ಲ ಕ್ಲೀನ್ ಮಾಡಬೇಕಾಗುತ್ತೆ. ಕ್ಲೀನ್ ಮಾಡಿ ರೆಡಿ ಮಾಡಬೇಕಾಗುತ್ತೆ. ಹೊಸ ಮೆಕ್ಯಾನಿಸಮ್ ಅಂದರೆ ಬ್ರಾಕೆಟ್ ಎಲ್ಲ ಹೊಸದು ಹಾಕಿ ರೆಡಿ ಮಾಡಬೇಕಾಗುತ್ತೆ ನೋಡಿ. ಕ್ಲೀನಿಂಗು ಪ್ರೊಸೆಸಿಂಗ್ ನಡೀತಾ ಇದೆ. ಆಲ್ ಓವರ್ ಬ್ಯಾಂಗ್ಳೂರು ರಿಪೇರಿ ಮತ್ತು ಸರ್ವಿಸ್ ಮಾಡ್ಕೊಂಡು ಕೊಡ್ತಾ ಇದ್ದೀನಿ. ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ಗಳು, ಫ್ರಂಟ್ ಲೋಡ್ ಆಗಿರ್ಬೋದು ಮತ್ತು ಟಾಪ್ ಲೋಡ್ ಆಗಿರ್ಬೋದು. ನೋಡಿ ಯಾವ ಥರ ಆಯಿತು ಕ್ಲೀನಿಂಗ್, ಎಷ್ಟು ಚೆನ್ನಾಗಿದೆ ನೋಡಿ. ಹೊಸ ಥರ ಹೋಯ್ತು ಡ್ರಮ್ಮು, ತುಂಬ ಹೊಸ ಥರ ಇದೆ ನೋಡಿ. ಮೊದಲು ತುಂಬ ಗಲೀಜಾಗಿತ್ತು, ಇವಾಗ ತುಂಬ ನೋಡಿ ಹೊಸ ಥರ ಆಗಿಬಿಟ್ಟಿದೆ ನೋಡಿ. ಈಗ ಹೊಸದೂ ಇದ್ರ ಮುಂದೆ ಏನೂ ಮಾಡೋಕ್ಕಾಗೋದಿಲ್ಲ ನೋಡಿ. ಸಕ್ಕತ್ತಾಗಿದೆ ಮಿಷಿನ್ ಮಾತ್ರ, ಟ್ಯಾಂಕು. ಮತ್ತು ಇದೆಲ್ಲ ಹೊಸ ಫಿಟ್ಟಿಂಗ್ ಮಾಡಬೇಕಲ್ವಾ. ಇದೇ ಕಟ್ಟಾಗಿದ್ದು, ಇದನ್ನು ನಾನು ಹೊಸ ಫಿಟ್ಟಿಂಗ್ ಮಾಡ್ಕೊಂಡು ಕೊಡ್ತಾಯಿದ್ದೀನಿ ನೋಡಿ. ಹೊಸ ಥರ ಇದೆ ಡ್ರಮ್ಮು ಮಾತ್ರ. ಟ್ಯಾಂಕ್ ಇವಾಗ ಫುಲ್ಲಿ ಆಟೋಮೆಟಿಕ್ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ಗಳು ಮತ್ತು ಟಾಪ್ ಲೋಡ್ ವಾಷಿಂಗ್ ಮಿಷಿನ್ಗಳು, ಸಿಂಗಲ್ ಡೋರು ಮತ್ತು ಡಬಲ್ ಡೋರು ಮತ್ತು ಸೈಡ್ ಬೈ ಸೈಡ್ ರೆಫ್ರಿಜಿರೇಟರ್ಗಳು ಮತ್ತು ಮೈಕ್ರೋವೇವ್ ಓವನ್ಸ್ಗಳನ್ನ ರಿಪೇರಿ ಮತ್ತು ಸರ್ವಿಸ್ ಮಾಡ್ಕೊಂಡು ಕೊಡ್ತಾಯಿದ್ದೀನಿ. ನಮ್ಮ ಗಾಡಿಲೇ ಕಟ್ಕೊಂಡು ಹೋದೆ ನೋಡಿ. ಕಟ್ಕೊಂಡೋಗಿ ಮತ್ತು ರೀಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. ಆಲ್ ಓವರ್ ಬ್ಯಾಂಗ್ಳೂರು ರಿಪೇರಿ ಮತ್ತು ಸರ್ವಿಸ್ ಮಾಡ್ಕೊಂಡು ಕೊಡ್ತಾಯಿದ್ದೀನಿ. ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ಗಳು, ರೆಫ್ರಿಜಿರೇಟರ್ಗಳು ಮತ್ತು ಮೈಕ್ರೋವೇವ್ ಓವನ್ಸ್ಗಳನ್ನ. ದಯವಿಟ್ಟು ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕರೆ ಮಾಡಿ. ನಿಮ್ಮ ಮನೆ ಬಳಿಗೆ ಬಂದು ರಿಪೇರಿ ಮತ್ತು ಸರ್ವಿಸ್ ಮಾಡ್ಕೊಂಡು ಕೊಡ್ತೇನೆ. ಆಲ್ ಓವರ್ ಬ್ಯಾಂಗ್ಳೂರ್ ನಿಮ್ಮ ಮನೆಯಲ್ಲೇ ರಿಪೇರಿ ಮತ್ತು ಸರ್ವಿಸ್ ಮಾಡ್ಕೊಂಡು ಕೊಡ್ತೇನೆ. ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕರೆ ಮಾಡಿ ಫ್ರೆಂಡ್ಸ್. ನೋಡಿ ರೀಫಿಟ್ಟಿಂಗ್ ನಡೀತಾ ಇದೆ. ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್, ಡೈರೆಕ್ಟ್ ಡ್ರೈವ್ LG ವಾಷಿಂಗ್ ಮಿಷಿನ್. ಇದು ಎಲ್ಲ ರೆಡಿ ಆಯಿತು. ಇವಾಗ ಒಂದ್ಸರಿ ಫುಲ್ ಫಿಟ್ಟಿಂಗ್ ಆಗಿದೆ. ಒಂದ್ಸರಿ ಚೆಕ್ ಮಾಡ್ಬೋಣ. ಫಸ್ಟ್ ಯಾವ ಥರ ಇತ್ತು, ಇವಾಗ ಯಾವ ಥರ ಇತ್ತು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ನೋಡಿ. ಮೊದಲು ಯಾವ ಥರ ಇತ್ತು ಡ್ರಮ್ಮು, ಇವಾಗ ಯಾವ ಥರ ಇದೆ ನೋಡಿ. ಸಕ್ಕತ್ತಾಗಿದೆ ಮಿಷಿನ್ ಮಾತ್ರ. ಇವಾಗ ಹೊಸ ಥರ ಹೋಯಿತು. ಇನ್ನೂ ಒಂದು 7-8 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ಟ್ಯಾಂಕು ಪ್ರಾಬ್ಲಮ್ ಬರೋಲ್ಲ, ಡ್ರಮ್ ಪ್ರಾಬ್ಲಮ್ ಬರೋಲ್ಲ. 7-8 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ದಯವಿಟ್ಟು ನಿಮ್ಮ ಮನೇಲಿ ಏನಾದರೂ ರಿಪೇರಿ ಇದ್ದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕರೆ ಮಾಡಿ ಫ್ರೆಂಡ್ಸ್. ಆಲ್ ಓವರ್ ಬ್ಯಾಂಗ್ಳೂರ್ ರಿಪೇರಿ ಮತ್ತು ಸರ್ವಿಸ್ ಮಾಡ್ಕೊಂಡು ಕೊಡ್ತಾ ಇದ್ದೀನಿ. ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ಗಳು, ರೆಫ್ರಿಜಿರೇಟರ್ಗಳು ಮತ್ತು ಮೈಕ್ರೋವೇವ್ ಓವನ್ಸ್ಗಳನ್ನ. ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಕರ್ನಾಟಕ ಮಾತೆ.